ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯಳು ನಿನಗಾರೈಸಾಟಿ ದೂರದಿಂದ ಸೂರನ ಪುರವನ್ನು ನೋಡಿ ಬರದಿ ಶ್ರೀರಾಮನ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಸೆಲ ಕಿಣಿಯ ವಾರಿ ಜಮುಖಿಯನ್ನು ಕಂಡು ಮಾತಾಡಿ ರಾಮ ರಕ್ಷೇಮ ರಮಣಿಗೆ ಬೇಡಿ ತಾಮಸ ಮಾಡದೆ ಮೂಲಿಕೆ ನೀಡಿ ಪ್ರೇಮದಿ ಜಾಗವನ್ನು ಕೊಡಲಾಗ ಫಲವನ್ನು ಬೇಡಿ ಕಂಡು ಪ್ರಿಯವಾದ ಹಣ್ಣನ್ನು ಪಣನೆ ಹರಿನೆಗೆ ನೆಗೆದಾಡಿ ಮಂಡಿಸಿ ಕಾರವನದೊಳು ಇದ್ದ ರಾಕ್ಷಸರ ಅಂಗವನಳಿಸಿದೆ ಅತಿರಣ ಅಕ್ಷಯ ಕುವರನ ಬಂಧಿಸಿಸುವ ಕಸರ ಬೇಡಿದರೆಲ್ಲ ರಾವಣನೊಡನೆ ಚೋರ ಕಪಿಯನ್ನು ಹಿಡಿದವುದನು ಶೂರರ ಕಳುಹಿದ ನಿಜ ಸುತನೊಡನೆ ಹಿಡಿದನು ನಾಮದ ಅನುಭವವನ್ನು ನಾಮದ ಹೊರತು ಬೇರೆ ಯಾವುದರಲ್ಲಿಯೂ ನೋಡಬಾರದು. ಅಂದರೆ ನಾಮದಿಂದ ಮತ್ತೇನಾದರೂ ಸಂಪಾದಿಸುವುದಿರುತ್ತದೆ ಎಂಬ ಕಲ್ಪನೆಯನ್ನೇ ಮಾಡಬಾರದು. ನಾಮವು ಬಾಯಿಯಲ್ಲಿ ಬರುವುದೇ ನಾಮದ ಅನುಭವವಾಗಿರುತ್ತದೆ. ಯಾವ ಪ್ರಮಾಣದಲ್ಲಿ ನಮ್ಮಿಂದ ನಾಮಸ್ಮರಣೆ ಆಗುತ್ತದೆಯೋ ಆ ಪ್ರಮಾಣದಲ್ಲಿ ನಮಗೆ ನಾಮದ ಅನುಭವ ಬರುತ್ತದೆ ಎಂದು ತಿಳಿಯಬೇಕು. ಅಖಂಡ ನಾಮಸ್ಮರಣೆ ನಡೆದಿದ್ದಾದರೆ ಪೂರ್ಣ ಅನುಭವ ಬಂದಂತಾಯಿತು. ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ಮನಸ್ಸು ಏಕಾಗ್ರವಾಗುತ್ತದೆ. ದೇಹ ಬುದ್ಧಿಯನ್ನು ಮರೆತು ನಾಮ ತೆಗೆದುಕೊಳ್ಳುವುದೇ ನಿರ್ಗುಣವಾಗಿರುತ್ತದೆ. ನಾನು ಯಾರೆಂಬುದನ್ನು ಹೇಗೆ ತಿಳಿದುಕೊಳ್ಳಬೇಕು
ನಾನು ಯಾರೆಂಬುದನ್ನು ತಿಳಿದುಕೊಳ್ಳಲು ಸ್ಥೂಲದಿಂದ ಅಂದರೆ ವಾಣಿಯಿಂದ ನಾಮ ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು ಹಾಗೂ ಅದೇ ನಾಮವನ್ನು ಅಖಂಡವಾಗಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡಬೇಕು. ಆನಂತರ ಅದು ಮನಸ್ಸಿನಿಂದ ಒಳಗಿಂದೊಳಗೆ ಆಗತೊಡಗುತ್ತದೆ. ಪ್ರಾರಂಭದಲ್ಲಿ ಮನಸ್ಸನ್ನು ನಾವಾಗಿಯೇ ನಾಮದ ಕಡೆಗೆ ಹೊರಳಿಸುವ ಪ್ರಯತ್ನ ಮಾಡುವುದರ ಬೆನ್ನ ಹತ್ತಬಾರದು, ಏಕೆಂದರೆ ಅದು ಅತ್ಯಂತ ಕಠಿಣವಾಗಿರುತ್ತದೆ. ನಾಮ ತೆಗೆದುಕೊಳ್ಳುತ್ತಾ ದೀನದಯಾಳು ರಾಮ ರಾಮ, ಪರಮ ಕೃಪಾಳು ರಾಮ ರಾಮ, ಭಕ್ತವತ್ಸಲ